ರಾಜಸ್ಥಾನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ರಾಜಮನೆತನದ ನಾಡು, ಇಲ್ಲಿನ ಪ್ರವಾಸೋದ್ಯಮ, ಐತಿಹಾಸಿಕ ಕೋಟೆಗಳು, ಬಂಗಲೆಗಳು ಮತ್ತು ಥಾರ್ ಮರುಭೂಮಿಗೆ ಹೆಸರುವಾಸಿಯಾದ ರಾಜಸ್ಥಾನ. ರಾಜಮನೆತನದ ಪರಂಪರೆ ಹಾಗೂ ಇಲ್ಲಿನ ಆಚರಣೆ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜಸ್ಥಾನವು ರೋಮಾಂಚಕ ಜಾನಪದ ನೃತ್ಯ ಮತ್ತು ಸಂಗೀತ, ದೈತ್ಯಾಕಾರದ ಕೋಟೆಗಳು ಮತ್ತು ಅರಮನೆಗಳು, ಮಸಾಲೆಯುಕ್ತ ಆಹಾರ, ವರ್ಣರಂಜಿತ ಮತ್ತು ದೊಡ್ಡ ಪೇಟಗಳು, ವಿಸ್ತಾರವಾದ ಚಿನ್ನದ ಮರಳಿನ ಮರುಭೂಮಿ, ಒಂಟೆಗಳು ಮತ್ತು ಶ್ರೀಮಂತ ಕರಕುಶಲ ವಸ್ತುಗಳ ರಾಜ್ಯವಾಗಿದೆ. ಆದ್ದರಿಂದ ಮರೆಯಲಾಗದ ರಜಾದಿನಗಳು ಆನಂದಿಸಲು ಭಾರತದಲ್ಲಿ ಭೇಟಿ ನೀಡಲು ಇದು ಅದ್ಭುತ ಸ್ಥಳವಾಗಿದೆ. ರಾಜಸ್ಥಾನವು ಇತಿಹಾಸ ಪ್ರಿಯರು, ಸಂಸ್ಕೃತಿ ಪ್ರಿಯರು, ಸಾಹಸ ಪ್ರಿಯರು, ವನ್ಯಜೀವಿ ಉತ್ಸಾಹಿಗಳು, ಕುಟುಂಬ ರಜಾದಿನಗಳು, ಮಧುಚಂದ್ರ ಮತ್ತು ಇನ್ನೂ ಹೆಚ್ಚುಗಳಲ್ಲಿ ಸೂಕ್ತವಾಗಿದೆ. ರಾಜಸ್ಥಾನದ ಪ್ರಮುಖ ಪ್ರವಾಸಿ ಆಕರ್ಷಣೆ ಎಂದರೆ ಅದರ ಹವೇಲಿಗಳು, ಅರಮನೆಗಳು ಮತ್ತು ಕೋಟೆಗಳು. ಇವು ಭಾರತದ ಐತಿಹಾಸಿಕವಾಗಿ ಶ್ರೀಮಂತ ರಾಜ್ಯಗಳಲ್ಲಿ ಒಂದನ್ನು ಅನ್ವೇಷಿಸುವ ಅನುಭವವನ್ನು ಹೆಚ್ಚಿಸುತ್ತವೆ. ರಾಜಸ್ಥಾನದಲ್ಲಿರುವ ಕೆಲವು ಅತ್ಯಂತ ಪ್ರಸಿದ್ಧ ಮತ್ತು ಹೆಚ್ಚು ಭೇಟಿ ನೀಡುವ ಕೋಟೆಗಳೆಂದರೆ ಚಿತ್ತೂರುಗಢ, ರೆಹಾನ್ಗಢ, ಜೈಸಲ್ಮೇರ್, ಜೈಗಢ ಮತ್ತು ಜುನಾಗಢ ಕೋಟೆಗಳು. ಇವುಗಳಲ್ಲಿ ಜೋಧಪುರದಲ್ಲಿರುವ ರೆಹಾನ್ಗಢ ಕೋಟೆಯ 5 ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ಸುಮಾರು 125 ಕಿಲೋಮೀಟರ್ ಎತ್ತರದ ಬೆಟ್ಟದ ಮೇಲೆ ನಿಂತಿದೆ. ಏಷ್ಯಾದ ಅತಿ ದೊಡ್ಡ ಕೋಟೆಯಾದ ಚಿತ್ತೂರುಗಢ ಕೋಟೆಯು ಭೇಟಿ ನೀಡಲೇಬೇಕಾದ ಪ್ರವಾಸಿ ಆಕರ್ಷಣೆಯಾಗಿದೆ. ಇದು 700 ಎಕರೆ ಪ್ರದೇಶದಲ್ಲಿ ಹರಡಿದ್ದು 3 ಕಿಲೋಮೀಟರ್ ಉದ್ದ, 13 ಕಿಲೋಮೀಟರ್ ಪರಿಧಿಯ ಉದ್ದವನ್ನು ಹೊಂದಿದೆ. ರಾಜಸ್ಥಾನವು ಅರಮನೆಗಳು ಮತ್ತು ಕೋಟೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಏಕೆಂದರೆ ರಾಜಸ್ಥಾನವು ದಿಲ್ವಾರ್ ಜೈನ ದೇವಾಲಯಗಳು ಮತ್ತು ಏಕಲಿಂಗ ದೇವಾಲಯಗಳಂತಹ ಪ್ರಭಾವಶಾಲಿ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಸಹ ಹೊಂದಿದೆ. ಸಂಸ್ಕೃತಿ ಪ್ರಿಯರಿಗೆ ರಾಜಸ್ಥಾನದಲ್ಲಿ ಹಲವಾರು ಜಾತ್ರೆಗಳು ಮತ್ತು ಉತ್ಸವಗಳು ವೀಕ್ಷಿಸಬಹುದು. ಪುಷ್ಕರ್ ಮತ್ತು ನವಗಾರದಲ್ಲಿ ನಡೆಯುವ ದನಗಳ ಜಾತ್ರೆಗಳ ಸಹ ನಿಜಕ್ಕೂ ನೋಡಲೇಬೇಕಾದ ಸಂಗತಿ. ರಾಜ್ಯದ ಶ್ರೀಮಂತ ಸಂಪ್ರದಾಯಗಳ ಪದ್ಧತಿಗಳು, ಜಾನಪದ ನೃತ್ಯ ಮತ್ತು ಸಂಗೀತವನ್ನು ಪ್ರದರ್ಶಿಸುವ ಕೆಲವು ಪ್ರಸಿದ್ಧ ಪ್ರವಾಸೋದ್ಯಮ ಉತ್ಸವಗಳೆಂದರೆ ಮರುಭೂಮಿ ಉತ್ಸವ, ಬಿಕನೇರ್ ಒಂಟಿ ಉತ್ಸವ, ನವಗರ್ ಉತ್ಸವ, ಪುಷ್ಕರ್ ಉತ್ಸವ, ಆನೆ ಉತ್ಸವ, ಮೇವಾರ್ ಉತ್ಸವ, ಮೌಂಟ್ ಅಬು ಚಳಿಗಾಲ ಉತ್ಸವ, ಗಂಗೂರ್ ಉತ್ಸವ ಮತ್ತು ತೀಜಾ. ಇದಿಷ್ಟು ರಾಜಸ್ಥಾನದ ಸ್ಪೆಷಲ್. ಮುಂದಿನ ಸಂಚಿಕೆಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.